ಬೆಳಿಗ್ಗೆ 4-4:15 ಪ್ರಾರಂಭ ಆದ್ರೆ ರಾತ್ರಿ 12 ಗಂಟೆವರೆಗೂ ಕನಿಷ್ಠ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ದೇವೇಗೌಡರ ಮನೆ ಬಾಗಿಲು ಹಾಕ್ತಾ ಇರ್ಲಿಲ್ಲ, ದೇವೇಗೌಡರ ಮನೆಯ ಒಲೆಯ ಉರಿನೂ ಕೂಡ ಆರ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಚಟುವಟಿಕೆಯಿಂದ ಕೂಡಿದಂತ ಮನೆ ಅದು. ಅದನ್ನ ಬಂದಂತ ಎಲ್ಲರನ್ನು ಕೂಡ ಉಪಚರಿಸುವಂತದ್ದು, ಅವ್ರನ್ನ ಸಮಾಧಾನ ಪಡಿಸಿ ಕಳಿಸುವಂತ ಕೆಲಸವನ್ನ ಚೆನ್ನಮ್ಮನವರು ಬಹಳ ಯಶಸ್ವಿಯಾಗಿ ಮಾಡಿದ್ರು. ಒಂದು ರೀತಿಯಲ್ಲಿ ಬಹುತೇಕ ನಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷವಾದಂತ ಮಾತೃ ಸ್ವರೂಪಿಯಾದಂತ ಅನ್ನಪೂರ್ಣೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಅವ್ರ ಮನೆಗೆ ಹೋದಂತವ್ರು ಯಾರು ಕೂಡ ಹಸಿವಿನಿಂದ ವಾಪಸ್ ಬಂದಿರತಕ್ಕಂತ ಉದಾಹರಣೆಗಳೇ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ಎಲ್ಲದನ್ನು ಕೂಡ ನಿರ್ವಹಿಸ್ತಾ ಇದ್ರು. ನಿಜ. ತಮ್ಮನ್ನು ಕೂಡ ಬಹಳ ಆತ್ಮೀಯವಾಗಿ, ಅಂದ್ರೆ ಆಲ್ಮೋಸ್ಟ್ ಒಬ್ಬ ಪುತ್ರನ ರೀತಿಯಲ್ಲೇನೆ ಅವ್ರು ಆಧರಿಸ್ತಾ ಇದ್ರು ಅನ್ನೋ ಮಾಹಿತಿ ಸರ್. ಖಂಡಿತವಾಗಿ ಕೂಡ ನಾನು ನನ್ನ ಬದುಕಿನ ಯೌವನದ ಎಲ್ಲಾ ದಿನಗಳನ್ನು ಆ ಕುಟುಂಬದೊಟ್ಟಿಗೆ ಕಳೆದಿರತಕ್ಕಂಥವ್ರು. 73-74 ಇಸ್ವಿಯಿಂದ 99 ಇಸ್ವಿವರೆಗೂ, ಸುಮಾರು 2000 ಇಸ್ವಿವರೆಗೂ ಬಹಳ ಒಂದೇ ಪಕ್ಷದಲ್ಲಿ ಕೆಲಸ ಮಾಡಿದವರು. ಅದಾದ ನಂತರ ನಮ್ಮ ಪಕ್ಷ ಬೇರೆ ಆದ ನಂತರ ಕೂಡ ಪರಸ್ಪರ ವಿಶ್ವಾಸಕ್ಕೆ ಯಾವತ್ತೂ ಕೂಡ ಕೊರತೆ ಬರದಂತ ರೀತಿಯಲ್ಲೇ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಅಷ್ಟೇ ಚೆನ್ನಾಗಿ ನಮಗೆ ಇವತ್ತಿನ ನಮ್ಮ ರಾಜಕೀಯ ಸ್ಥಾನಮಾನಗಳು ಅಥವಾ ಸಮಾಜದಲ್ಲಿ ನಮಗಿರುವಂತ ಗೌರವಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಕಾಣಿಕೆನು ಬಹಳ ದೊಡ್ಡದೇ ಆಗಿದೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಯಾವ್ದಾದ್ರು ಘಟನೆಗಳು ನಿಮಗೆ ವೈಯಕ್ತಿಕವಾಗಿ ಅನುಭವಕ್ಕೆ ಬಂದದ್ದು, ಚೆನ್ನಮ್ಮ ಅವ್ರ ಜೊತೆಗಿನ ಒಡನಾಟಕ್ಕೆ ಸಂಬಂಧಪಟ್ಟಂತೆಯೋ ಅಥವಾ ದೇವೇಗೌಡರ ರಾಜಕೀಯ ಜೀವನದಲ್ಲಿ ಆಕೆ ನಿರ್ವಹಿಸಿದ ಪಾತ್ರಕ್ಕೆ ಸಂಬಂಧಪಟ್ಟ ಘಟನೆಯೋ ಯಾವ್ದಾದ್ರು ಈ ಸಂದರ್ಭದಲ್ಲಿ ಸ್ಮರಿಸಬಹುದು ಅನ್ನೋದಾದ್ರೆ? ಇಲ್ಲ, ದೇವೇಗೌಡರ ಜೀವನದಲ್ಲಿ ಅವರ ದೇವೇಗೌಡರ ರಾಜಕಾರಣ ಅಂದ್ರೆ ಏಳು ಬೀಳಿನ ರಾಜಕಾರಣ, ಸೋಲು ಗೆಲುವಿನ ರಾಜಕಾರಣ, ಸವಾಲು ಪ್ರತಿ ಸವಾಲಿನ ರಾಜಕಾರಣ, ನಾಯಕ ಪ್ರತಿ ನಾಯಕನ ರಾಜಕಾರಣ. ಅದು ಉದ್ದಕ್ಕೂ ಅವ್ರದ್ದು ಅದೇ ರೀತಿ ಅವ್ರದ್ದು. ಅವ್ರ ರಾಜಕಾರಣ ಪ್ರಾರಂಭ ಆಗಿದ್ದೇ ಸವಾಲಿನಿಂದ. 62ನೇ ಇಸ್ವಿನಲ್ಲಿ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನಿರಾಕರಿಸಿದ ಗುಣದರ್ಶಕರಿಂದ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ. ನಿಜಲಿಂಗಪ್ಪನಂತ ದೊಡ್ಡ ನಾಯಕರನ್ನ ಎದುರಾಕೊಳ್ತಾರೆ. ಅದಾದ ನಂತರ ಮತ್ತೆ 67ರಲ್ಲಿ ಮತ್ತೆ ಟಿಕೆಟ್ ನಿರಾಕರಿಸಿದಾಗ ಮತ್ತೊಂದ್ಸರ್ತಿ ಬಂಡಾಯವಾಗಿ ಪಕ್ಷೇತರವಾಗಿ ಗೆಲ್ತಾರೆ. ಹಾಗಾಗಿ ಇಡೀ ಜೀವನವೆಲ್ಲ ಬರೀ ಹೋರಾಟ, ಚಾಲೆಂಜು, ಛಲ. ಅಂತ ಸಂದರ್ಭದಲ್ಲಿ ಆ ರಾಜಕೀಯ ಏಳು ಬೀಳುಗಳು, ಸವಾಲುಗಳು, ದೊಡ್ಡ ದೊಡ್ಡ ನಾಯಕರೊಟ್ಟಿಗೆ ವಿವಾದಗಳು, ಇದನ್ನೆಲ್ಲ ನಿಭಾಯಿಸಬೇಕಾದ್ರೆ ಒಬ್ಬ ಹೆಣ್ಣು ಮಗಳಿಗೆ ವಿಪರೀತವಾಗಿರತಕ್ಕಂತ ತಾಳ್ಮೆ ಬೇಕಾಗ್ತದೆ. ಅದನ್ನ ಅರ್ಥ ಮಾಡಿಕೊಂಡು ಜವಾಬ್ದಾರಿ ನಿರ್ವಹಿಸಬೇಕಾಗಿರ್ತಕ್ಕಂತ ಕರ್ತೃತ್ವ ಶಕ್ತಿ ಇರಬೇಕಾಗ್ತದೆ. ಅದೆಲ್ಲ ಕೂಡ ಒಬ್ಬ ಹಳ್ಳಿಗಾಡಿನ ಮಹಿಳೆ ಚೆನ್ನಮ್ಮನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿತ್ತು. ಈಗ ನಾವು ಗಮನಿಸಿದ ಹಾಗೆ ಆಗ್ಲೇ ನಾವು ಚರ್ಚೆ ಕೂಡ ಮಾಡ್ತಿದ್ವಿ ಸಮೀವುಲ್ಲಾ ಸರ್ ಜೊತೆಯಲ್ಲಿ, ರಾಜಕೀಯ ವೇದಿಕೆ ಅಥವಾ ಕಾರ್ಯಕ್ರಮಗಳ ವೇದಿಕೆ ಮೇಲೂ ಕೂಡ ಚೆನ್ನಮ್ಮ ಅವ್ರು ಹತ್ಲಿಲ್ಲ ಅಂತ ಹೇಳಿ. ಬಟ್ ಸಾಮಾನ್ಯವಾಗಿ ಸರ್ ಏನಾಗುತ್ತೆ, ನೇರವಾಗಿ ರಾಜಕೀಯದಲ್ಲಿ ಪ್ರವೇಶ ಇಲ್ಲದೆ ಹೋದ್ರು ಕೂಡ ಒಂದು ಅಡುಗೆ ಮನೇಲಿ ಒಂದಷ್ಟು ರಾಜಕೀಯ ನಡೀತಾ ಇರುತ್ತೆ. ಅಂದ್ರೆ ತಮಗ್ ಬೇಕಾದವ್ರಿಗೆ ಇನ್ಫ್ಲೂಯೆನ್ಸ್ ಮಾಡೋದು, ತಮಗ್ ಬೇಕಾದವ್ರಿಗೆ ಟಿಕೆಟ್ ಕೊಡು ಅಂತ ಕೇಳೋದು, ಸಂಬಂಧಿಕರನ್ನ ಅವ್ರಿಗಾಗಬೇಕಾದ ಕೆಲಸ ಯಾವ್ದೋ ಮಾಡು ಅಂತ ಹೇಳೋದು, ಹಿಂಗೇನಾದ್ರೂ ಮಾಡ್ತಿದ್ರ ಚೆನ್ನಮ್ಮನವರು? ನಾವು ಕೇಳ್ದಂಗಂತೂ ಅದು ಮಾಡ್ತಿರ್ಲಿಲ್ಲ ಅಂತ. ಚೆನ್ನಮ್ಮನವರು ವೇದಿಕೆ ಮೇಲೆ ಬರೋದಿರ್ಲಿ, ವಿಧಾನಸೌಧದೊಳಗೆ ಪಾರ್ಲಿಮೆಂಟ್ ಒಳಗೆ ಬಂದಿದಾರ ಕೇಳಿ ಯಾರನ್ನಾದ್ರು? ನನಗೆ ತಿಳಿದ ಮಟ್ಟಿಗೆ ಬಂದಿಲ್ಲ. ಅವ್ರು ವಿಧಾನಸೌಧನ ಪಾರ್ಲಿಮೆಂಟ್ ಇಂದ ಹೊರಗಿಂದ ನೋಡಿರ್ಬೋದೇ ಹೊರತು ಅದ್ರೊಳಗೆ ಕಾಲಿಟ್ಟಿಲ್ಲ ಅವ್ರು ಯಾವತ್ತೂ ಕೂಡ. 60 ದೇವೇಗೌಡರ 7 ದಶಕಗಳ ರಾಜಕಾರಣದಲ್ಲಿ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳದೆ ಇರತಕ್ಕಂತ ಹೆಣ್ಮಗಳಾಕೆ. ಅದ್ರ ಜೊತೆಗೆ ಬಿಡುವಿಲ್ಲದ ಕೆಲಸ ಮನೆಯಲ್ಲೇ ಇತ್ತು. ಅಡಿಗೆ ಮನೆ ಮತ್ತು ದೇವರ ಕೋಣೆನೆ ಅವರ ಕಾರ್ಯಕ್ಷೇತ್ರ. ಹಾಗೆ ಅಲ್ಲೇ ಹೆಚ್ಚು ಅವರು ಸಮಯವನ್ನು ಜೀವನದಲ್ಲಿ ಕಳ್ತಿರೋಂಥದ್ದು, ಮತ್ತೆ ಬಂದವ್ರನ್ನ ಅತಿಥಿಗಳನ್ನ ಉಪಚರಿಸುವಂತದ್ದು, ಇದೆಲ್ಲವೂ ಕೂಡ ಅವ್ರು ಮಾಡಿರ್ತಕ್ಕಂಥವ್ರು. ಹಾಗಾಗಿ ಪ್ರಭಾವ ಬೀರತಕ್ಕಂತ ಒಂದು ಸಂದರ್ಭವೇ ಅವರಿಗೆ ಯಾವತ್ತೂ ಕೂಡ ಬರ್ತಿರ್ಲಿಲ್ಲ. ಯಾಕಂದ್ರೆ ಅವರು ಯಾವತ್ತೂ ಕೂಡ ಏನು ನಿರೀಕ್ಷೆ ಮಾಡ್ಬೇಕಲ್ಲ, ಅಪೇಕ್ಷೆ ಇರಬೇಕು, ನಿರೀಕ್ಷೆ ಇರಬೇಕು, ತನಗೇನಾರು ಆಗ್ಬೇಕು ಅಂತ ಇರ್ಬೇಕು, ನನಗೆ ಪ್ರಚಾರ ಬೇಕು ಅಂತ ಇರ್ಬೇಕು, ಅದರಿಂದ ಅಥವಾ ಏನಾದ್ರೂ ಸಂಪತ್ತು ಗಳಿಸಬೇಕು ಅಂತ ಇರ್ಬೇಕು, ಅಥವಾ ಇನ್ನೊಂದಷ್ಟು ಆಸ್ತಿ ಮಾಡಬೇಕು ಅಂತ ಇರೋದು, ಇದು ಯಾವುದು ಕೂಡ ದೇವೇಗೌಡರಿಗೂ ಇರಲಿಲ್ಲ, ಚೆನ್ನಮ್ಮನಿಗೂ ಇರಲಿಲ್ಲ. ಹಾಗಾಗಿ ಅವ್ರ ಪ್ರಭಾವ ಬೀರತಕ್ಕಂತ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಆ ದೇವೇಗೌಡರ ಎಲ್ಲಾ ರಾಜಕೀಯದಲ್ಲಿ ಅವರು ಮೇಲ್ ಬಿದ್ದಿದ್ದಕ್ಕಿಂತ ಕೆಳಗೆ ಬಿದ್ದಿದ್ದೇ ಜಾಸ್ತಿ. ಒಂದು 3 ವರ್ಷ ಮಂತ್ರಿ, 1.5 ವರ್ಷ ಮುಖ್ಯಮಂತ್ರಿ, 10 ತಿಂಗಳು ಪ್ರಧಾನಮಂತ್ರಿ, 7 ದಶಕಗಳಲ್ಲಿ ಇನ್ನು ಉಳಿದಾಗೆಲ್ಲ ಕೂಡ ವಿರೋಧ ಪಕ್ಷ ಹೋರಾಟ, ಅದು ಇದರಲ್ಲೇ ಪಕ್ಷದೊಳಗೆ ಹೋರಾಟ, ಪಕ್ಷದ ಹೊರಗೂ ಹೋರಾಟ, ಇದ್ರಲ್ಲೇ ಇದ್ರು ಅವ್ರು ಎಲ್ಲವೂ ಸಂದರ್ಭದಲ್ಲೂ ಕೂಡ. ಆ ಎಲ್ಲಾ ಸಂದರ್ಭದ ಏಳು ಬೀಳುಗಳಲ್ಲೂ ಕೂಡ ಇವರಿಗೆ ಚಿತ್ತಪ್ರಜ್ಞತೆಯನ್ನ ಕಾಪಾಡಿಕೊಂಡು ಅವರಿಗೆ ಸಹಕಾರಿಯಾಗಿ ಕೆಲಸ ಮಾಡಿದಂತವ್ರು. ಪ್ರಭಾವ ಬೀರತಕ್ಕಂತ ಪ್ರಶ್ನೆನೇ ಬರ್ತಾ ಇರ್ಲಿಲ್ಲ ಅವ್ರಿಗೇನು. ಆ ರೀತಿಯ ಮನಸ್ಥಿತಿಯವರೇ ಅವರಲ್ಲ. ಅದು ಯಾವತ್ತೂ ಕೂಡ ಏನಾದ್ರೂ ಸ್ವಂತಕ್ಕೆ ಗಳಿಸ್ಬೇಕು ಅಂತಿದ್ರೆ ಅದೆಲ್ಲವೂ ಮಾಡಬೇಕು. ಬಹಳ ಸಂದರ್ಭದಲ್ಲಿ ರಾಜಕಾರಣದಲ್ಲಿ ಏನಾದ್ರೂ ಅಭಿಪ್ರಾಯ ಭೇದ ಕುಟುಂಬದಲ್ಲೇ ಬಂದಂತ ಸಂದರ್ಭದಲ್ಲಿ
ಅದನ್ನ ನಿರ್ವಹಣೆ ಮಾಡುವಂತದ್ರಲ್ಲಿ ಪಾತ್ರ ವಹಿಸಿದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ತಂದೆದೇ ಒಂದ್ ನಿಲುವು, ಮಗಂದೇ ಒಂದ್ ನಿಲುವು ಆದಂತಹ ಸಂದರ್ಭದಲ್ಲಿ, ಆ ಒಂದು ಬಿರುಕು ಬಂದಂತಹ ಸಂದರ್ಭದಲ್ಲಿ ಅದನ್ನ ಪ್ಯಾಚ್ ಅಪ್ ಮಾಡಕ್ಕೆ ಏನ್ ಬೇಕೋ ಅದನ್ನೆಲ್ಲ ಒಂದಷ್ಟು ಮಾಡಿದ್ದಾರೆ. ಅದು ಬಿಟ್ರೆ ಕುಟುಂಬದವರೆಗೆ ನಾನು 25-26 ವರ್ಷಗಳ ಕಾಲ ಬಹಳ ನಿಕಟವಾಗಿ ಕೆಲಸ ಮಾಡಿದ್ದೇನೆ. ಒಂದೇ ಒಂದು ದಿವಸ ನಮ್ಮ ಹತ್ರ ಇದು ಮಾಡಿ ಅದು ಮಾಡಿ, ಅವ್ರನ್ನ ಚೇರ್ಮನ್ ಮಾಡಿ, ಅವ್ರನ್ನ ಮೆಂಬರ್ ಮಾಡಿ, ಅವ್ರಿಗೆ MLA ಟಿಕೆಟ್ ಕೊಡಿ ಅಥವಾ MLC ಮಾಡಿ, ಇನ್ನೊಂದು ಮಾಡಿ ಅಥವಾ ಇನ್ನೊಂದು ಹೇಳಿ ಇವ್ರು ಯಾರಿಗಾದ್ರೂ ಯಾವುದೇ ಒಂದೇ ಒಂದು ಕೂಡ, ಅಥವಾ ಅಧಿಕಾರಿನ ಯಾರನ್ನಾದ್ರೂ ವರ್ಗಾವಣೆ ವಿಚಾರದಲ್ಲಿ ಒಂದೇ ಒಂದು ಉದಾಹರಣೆ ಕೂಡ ನನ್ನ ಮುಂದೆ ಇಲ್ಲ. ನನ್ನ ಹತ್ರನೇ ಅದಿಲ್ಲ ಅಂದ್ರೆ ಉಳಿದವ್ರ ಹತ್ರ ಇರಕ್ ಸಾಧ್ಯನೇ ಇಲ್ಲ. ಇದ್ರ ಜೊತೆಯಲ್ಲಿ ಬೇರೆಯವರನ್ನ ಉಪಚರಿಸಬೇಕು, ಅವರು ಸಂತೋಷವಾಗಿರೋದನ್ನ ಕಾಣ್ಬೇಕು ಅನ್ನೋ ಆ ಉತ್ಸಾಹ ಎಷ್ಟರ ಮಟ್ಟಿಗೆ ಅಂದ್ರೆ, ಈಗಷ್ಟೇ ಬಹುಶಃ ನಂಜಾವಧೂತ ಶ್ರೀಗಳು ಅನ್ಸುತ್ತೆ ಆಸ್ಪತ್ರೆಯಿಂದ ಹೊರಗೆ ಬಂದು ಹೇಳ್ತಾ ಇದ್ರು, 4 ದಿನದಿಂದ ಅವ್ರ ಆರೋಗ್ಯ ತೀರಾ ಹದಗೆಟ್ಟಿದ್ರು ಕೂಡ ಬಂದವ್ರನ್ನ ನೀವು ಕಾಫಿ ಕುಡಿದ್ರಾ, ಬಿಸ್ಕೆಟ್ ತಿಂದ್ರಾ ಅಂತ ಹೇಳಿ ವಿಚಾರಿಸ್ಕೊಳ್ತಾ ಇದ್ರು. ಅಷ್ಟು ತಾಯಿ ಹೃದಯ ಅವ್ರದ್ದು ಅಂತ ಹೇಳಿ ಹೇಳ್ತಾ ಇದ್ರು. ಮಾತೃ ಹೃದಯ ಇದೆ ಅದರಲ್ಲಿ, ಮಾತೃ ಸ್ವರೂಪಿಯವರು, ಜೊತೆಗೆ ಅನ್ನಪೂರ್ಣೆ ಅವರು. ಹಾಗಾಗಿ ಬೇರೆಯವರು ಕಷ್ಟ ಸುಖ ವಿಚಾರಿಸೋದ್ರಲ್ಲಿ ಅವ್ರು ಹೆಚ್ಚು ಸಂತೋಷವನ್ನು ಪಡ್ತಾ ಇದ್ರು. ಆದ್ರೆ ಒಂದೇ ಒಂದು ಅವರ ಜೀವನದಲ್ಲಿ ನಡೆದಂತ ದುರಂತ ಅಂದ್ರೆ ಅವ್ರ ಮೇಲೆ ನಡೆದಂತ ಆಚರಣೆ ದಾಳಿ ನಡೀತು ಅವ್ರ ಕುಟುಂಬ ವರ್ಗದವರಿಂದಲೇ. ಅದಾದ ನಂತರ ದೈಹಿಕವಾಗಿ ಸುಮಾರು ಕುಗ್ಗಿದ್ರು ಅವರು ಅನೇಕ ಸಮಸ್ಯೆಗಳನ್ನ ಸಾರ್ವಜನಿಕವಾಗಿ ಕೈ ಮತ್ತು ತಲೆ ಭಾಗ, ಸುಮಾರು ಮೈಯ ಭಾಗ ಎಲ್ಲ ಸುಟ್ಟಿದ್ರಿಂದ ಅವರಿಗೆ, ಅದರಿಂದಾಗಿ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋದು ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು, ಮುಜುಗರ ಪಡ್ತಾ ಇದ್ರು. ಜೊತೆಗೆ ಅವರಿಗೆ ಅದರಿಂದಾಗಿ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರಿತು. ದೇವೇಗೌಡರಿಗೂ ಕೂಡ ಅದರಿಂದಾಗಿ ಮಾನಸಿಕ ಆಘಾತನೂ ಕೂಡ ಆಯ್ತು ಅವರಿಗೆ. ಹಾಗಾಗಿ ಅದರಿಂದಾಗಿ ಅವರು ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತಾ ಬಿಟ್ರೆ, ಇಲ್ಲ ಅಂದ್ರೆ ಬಹಳ ನಿರಂತರವಾಗಿ ಚಟುವಟಿಕೆಯಿಂದ ಕೂರಿದಂತ ಪತಿ ಪತ್ನಿಗಳು. ಮೇಕಿಂಗ್ ಆಫ್ ಅ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿ ಸಮೀವುಲ್ಲಾ ಸರ್ ವಿವರಣೆ ಮಾಡ್ತಾ ಇದ್ರು. ಅಂದ್ರೆ ಕರ್ನಾಟಕದಂತ ನೆಲದಿಂದ, ಅದರಲ್ಲೂ ಒಂದು ಹಳ್ಳಿಗಾಡು ಪ್ರದೇಶದಿಂದ ಬಂದಂತಹ ವ್ಯಕ್ತಿಯನ್ನ ದೇಶದ ರಾಜಕೀಯ ಪದವಿಯಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಕೂರಿಸುವವರೆಗಿನ ಜರ್ನಿ ಇದೆಯಲ್ಲ, ಇದರಲ್ಲಿ ಬಹುಶಃ ಕುಟುಂಬ ಅನ್ನೋದನ್ನ ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ದೆ ಹೋಗಿದ್ರೆ ದೇವೇಗೌಡರಿಗೆ ಈ ಜರ್ನಿ ಇಷ್ಟು ಸುಲಭದಾಗಿರ್ತಿರ್ಲಿಲ್ವೇನೋ. ಆ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಲವಲೇಶವೂ ಕೂಡ ವ್ಯತ್ಯಾಸವಾಗದೆ ಇರೋ ರೀತಿಯಲ್ಲಿ ಗಮನಿಸಿದವರು ಚೆನ್ನಮ್ಮ ಅವರು ಅಂತ ಹೇಳಿ. ಮನೆಯ ಸಂಪೂರ್ಣ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಂತವರೇ ಚೆನ್ನಮ್ಮನವರು. ದೇವೇಗೌಡರು ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ತಕ್ಕಂಥದ್ದೇ ಇಲ್ಲ ನನ್ನ ದೃಷ್ಟಿ, ನಾನು ಅವ್ರನ್ನ ಅರ್ಥ ಮಾಡ್ಕೊಂಡಾಗೆ. ಯಾಕಂದ್ರೆ ಅವ್ರ ಮನೇಲಿ ಇರ್ತಾ ಇದ್ದಿದ್ದೇ ಅಪರೂಪ. ಓಡಾಟ, ಹೋರಾಟ, ಇನ್ನೊಂದು ಪ್ರವಾಸಗಳು, ಸಭೆಗಳು ಇಂಥದ್ರಲ್ಲೇ ಇರ್ತಾ ಇದ್ರು ಅವರು. ಬಹುತೇಕ ಸಮಯದಲ್ಲಿ ಕುಟುಂಬದ ಬಗ್ಗೆ ಸಮಯ ಕೊಡ್ಲಿಕ್ಕೆ ಅವರಿಗೆ ಸಮಯನೇ ಇರ್ಲಿಲ್ಲ. ಆಮೇಲೆ ಅವರಿಬ್ರು ಒಟ್ಟಿಗೆ ಸಮಯ ಕಳೆದಿರ್ತಕ್ಕಂತ ಆತ್ಮೀಯ ಕ್ಷಣಗಳು ಅದು ಇದು ಅಂತ ಯಾರೋ ಕೇಳಿದ್ರೆ ನನಗೆ ಅದು ಬಹುತೇಕ ಇಲ್ವೇ ಇಲ್ಲ ಅಂತ ನಾನು ಹೇಳಿದೆ. ಯಾಕಂದ್ರೆ ದೇವೇಗೌಡರು ಯಾವಾಗ್ಲೂ ಸಾರ್ವಜನಿಕ ಬದುಕನೇ ಇದ್ರು, ಇವ್ರು ಯಾವಾಗೂ ಮನೆ ಚಟುವಟಿಕೆನಲ್ಲಿ ಇದ್ರು. ಹಾಗಾಗಿ ಅವರ ಖಾಸಗಿ ಕ್ಷಣಗಳು ಅನ್ನೋದು ಬಹಳ ಅಪರೂಪ ಆಗಿರ್ಬೋದು ಅಂತ ನನ್ನ ಅಭಿಪ್ರಾಯ. ಇನ್ನು 4 ಗಂಡು ಮಕ್ಕಳು, 2 ಹೆಣ್ಮಕ್ಳು, ತುಂಬು ಕುಟುಂಬ, ಅದರಲ್ಲೂ ರಾಜಕೀಯ ರಂಗ ಪ್ರವೇಶ ಮಾಡಿದವರೇ ಅನೇಕರು ಆ ಪೈಕಿ. ಹೀಗಿರುವಾಗ ಭಿನ್ನಾಭಿಪ್ರಾಯಗಳು ಅನ್ನೋದು ಸಹಜವಾಗೇ ಬರುವಂತದ್ದು. ಇಂತಹ ಸಂದರ್ಭದಲ್ಲಿ ಚೆನ್ನಮ್ಮ ಅವ್ರು ಹೇಗೆ ನಿಭಾಯಿಸ್ತಿದ್ರು? ನಿಮಗೆ ಗೊತ್ತಿರೋ ಯಾವ್ದಾದ್ರು ಉದಾಹರಣೆ ಇದ್ರೆ ಅದ್ರ ಜೊತೆಯಲ್ಲಿ ಇದನ್ನ ಹೇಳ್ಬೋದಾ? ಕೆಲವನ್ನೆಲ್ಲ ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಬಹಳಷ್ಟು ಒತ್ತಡದ ಸನ್ನಿವೇಶಗಳು ಅವ್ರ ಕುಟುಂಬದಲ್ಲಿ ಯಾಕೆ ಭಾರತದ ರಾಜಕಾರಣದಲ್ಲಿ, ಕರ್ನಾಟಕ ರಾಜಕಾರಣದಲ್ಲಿ ಅವ್ರ ಕುಟುಂಬದಲ್ಲೂ ಆ ಸಂದರ್ಭಗಳು ಬಂದಿದಾವೆ. ಈಗ ನಾವೆಲ್ಲ ಸುಮಾರು 25-30 ವರ್ಷ ಒಟ್ಟಿಗಿದ್ದವರು ಬೇರೆ ಬೇರೆ ಆಗ್ಬೇಕಾದ್ರೆ ಕೆಲವರು ಕಾಂಗ್ರೆಸ್ಸಿಗೆ ಬಂದು, ನಮ್ಮಂತವ್ರು ಇನ್ ಕೆಲವರು ಬಿಜೆಪಿಗೆ ಹೋದ್ರು. ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರವರ ರಾಜಕೀಯ ಕಟ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರು. ಆ ಎಲ್ಲಾ ಸಂದರ್ಭದಲ್ಲೂ ಬಹುತೇಕ ಟೆನ್ಷನ್ ಇರ್ತದೆ. ರಾಮಕೃಷ್ಣ ಹೆಗಡೆ ದೇವೇಗೌಡರಿಗೆ ಭಿನ್ನಾಭಿಪ್ರಾಯ ಬಂದಂತಹ ಸಂದರ್ಭದಲ್ಲಿ, ಬೊಮ್ಮಾಯಿ ದೇವೇಗೌಡರಿಗೆ ಭಿನ್ನಾಭಿಪ್ರಾಯ ಬಂದಂತಹ ಸಂದರ್ಭದಲ್ಲಿ, ಪಟೇಲ್ರಿಗೆ ದೇವೇಗೌಡರಿಗೆ ಭಿನ್ನಾಭಿಪ್ರಾಯ ಬಂದ ಸಂದರ್ಭದಲ್ಲಿ, ಸಿದ್ದರಾಮಯ್ಯನವರಿಗೂ ದೇವೇಗೌಡರಿಗೂ ಭಿನ್ನಾಭಿಪ್ರಾಯ ಬಂದಂತಹ ಸಂದರ್ಭದಲ್ಲಿ, ಇಂಥ ಸಂದರ್ಭ ಬಹಳಷ್ಟು ಟೆನ್ಷನ್ಗಳು ಮತ್ತೊಂದು ಸಹಜವಾಗಿರ್ತದೆ. ಆ ಹೊರಗೆ ರಾಜಕಾರಣದಲ್ಲಿರೋದರ ಛಾಯೆ ಕುಟುಂಬದೊಳಗೂ ಮನೆ ಒಳಗೂ ಬಿದ್ದೇ ಬೀಳುತ್ತದೆ. ಆ ಟೆನ್ಷನ್ ಮತ್ತೊಂದು ಇದೆಲ್ಲ. ಆ ಸಂದರ್ಭದಲ್ಲಿ ಅದನ್ನ ಸಮಾಧಾನಕರವಾಗಿ ನಿಭಾಯಿಸುವಂತ ಒಂದು ಪಾತ್ರವನ್ನು ಚೆನ್ನಮ್ಮನವರು ಬಹಳ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಮಕ್ಕಳು ಮೊಮ್ಮಕ್ಕಳ ವಿಚಾರದಲ್ಲಿ ಆದಂತಹ ಕೆಲವೊಂದಷ್ಟು ಕಹಿ ಘಟನೆಗಳು, ಚೆನ್ನಮ್ಮ ಅವರು ಬಹಳ ಗಟ್ಟಿಗಿತ್ತಿ ಅನ್ನೋದನ್ನ ನಾವು ಅನೇಕರ ಬಾಯಿಂದ ಕೇಳಿದೀವಿ. ಇವತ್ತು ಕೂಡ ಅದೇ ಮಾತುಗಳನ್ನ ಆಡ್ತಿದ್ದಾರೆ. ಇಂಥ ಕೆಲ ಘಟನೆಗಳು ಅದು ಅವರನ್ನ ವಿಚಲಿತಗೊಳಿಸಿದ್ದು ಅಥವಾ ಅವರನ್ನ ಕುಗ್ಗಿಸಿದ್ದು ಹಂಗೇನಾದ್ರೂ ಆಗಿದೆಯಾ?
ಇಲ್ಲ, ದೇವೇಗೌಡರು ಮತ್ತು ಚೆನ್ನಮ್ಮನವರು ಬಹಿರಂಗವಾಗಿ ಎಷ್ಟೇ ಗಟ್ಟಿತನದಿಂದ ಕಂಡ್ರು ಕೂಡ, ಬಹಳ ಧೈರ್ಯವಂತರಂತೆ ಕಂಡ್ರು ಕೂಡ, ಇಂಥ ಘಟನೆಗಳು ಯಾವುದೇ ಮನುಷ್ಯನನ್ನ ಒಳಗಿನಿಂದ ಕುಗ್ಗಿಸ್ತವೆ. ಎಷ್ಟೊಂದು ಪ್ರಸಿದ್ಧವಾದಂತ ಕುಟುಂಬ, ದೇಶ ರಾಜ್ಯ ಆಳದಂತ ಕುಟುಂಬದಲ್ಲಿ ಈ ರೀತಿಯ ಘಟನೆಗಳು ಬಂದಾಗ ಆ ರೀತಿಯ ಕುಗ್ಗಿರ್ತಾರೆ. ಅದಷ್ಟರ ಮಟ್ಟಿಗೆ ಅವರನ್ನ ಕುಗ್ಗಿಸ್ತದೆ ಮತ್ತು ಮಾನಸಿಕವಾಗಿ ಒತ್ತಡವನ್ನು ನಿರ್ಮಾಣ ಮಾಡುತ್ತದೆ. ಇದೆಲ್ಲವೂ ಇದ್ದೇ ಇರ್ತದೆ. ಅವೆಲ್ಲವೂ ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. ಖಂಡಿತವಾಗಿ ಅದು ಅವೆಲ್ಲದರ ಒಂದು ಇಂಪ್ಯಾಕ್ಟ್ ಇಬ್ಬರ ಆರೋಗ್ಯದ ಮೇಲೂ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ. 7 ದಶಕ, ಇನ್ಫ್ಯಾಕ್ಟ್ ಟು ಬಿ ಪ್ರಿಸೈಸ್ 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನ. ದೇವೇಗೌಡರು ಅವರು ಈ ವಯಸ್ಸಿನಲ್ಲಿ ಅವರಿದ್ದ ಭಾವುಕ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ಚೆನ್ನಮ್ಮ ಅವ್ರು ಇಲ್ಲದೆ ದೇವೇಗೌಡರಿಗೆ ಬಹಳಷ್ಟು ಅದು ಆ ಒಂದು ವ್ಯಾಕ್ಯೂಮ್ ಅಂತಾರಲ್ಲ, ಅದಿನ್ ಮುಂದೆ ಕಾಡುತ್ತೆ ಅಂತ ಹೇಳಿ. ಸಹಜವಾಗಿ, ಯಾಕಂದ್ರೆ ಅವರು ಬಹುತೇಕ ಇವ್ರ ಮೇಲೆ ಒಂದು ಅವಲಂಬಿತರಾಗಿದ್ರು ಮನೆ ವಿಚಾರದಲ್ಲಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾದಂತ, ಯೋಚನೆ ಮಾಡ್ಬೇಕಂತ ಸಂದರ್ಭ ಬಾರದೇ ಇರೋಂತ ರೀತಿಯಲ್ಲಿ ಇವರು ಅದನ್ನೆಲ್ಲ ಆ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಇದ್ರು. ಅದಿಲ್ಲ ಅಂತ ಆದಾಗ, ಆ ವ್ಯಕ್ತಿ ಇಲ್ಲ ಅಂತ ಆದಾಗ ಸಹಜವಾಗಿ ಅದೊಂದು ಮಾನಸಿಕವಾಗಿಯೂ ಅದು ದೊಡ್ಡ ಒಂದು ವ್ಯಾಕ್ಯೂಮ್ ಅನ್ನು ಕ್ರಿಯೇಟ್ ಮಾಡ್ತದೆ, ದೈಹಿಕವಾಗಿ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡ್ತದೆ, ಮಾನಸಿಕವಾಗಿ ಒತ್ತಡ ತರ್ತದೆ. ಅದು ಇದೆಲ್ಲವೂ ಕೂಡ ಸಹಜವಾಗಿ ಪರಿಣಾಮ ಬೀರಲೇಬೇಕು, ಬೀರುತ್ತದೆ. ಅಷ್ಟರ ಮಟ್ಟಿಗೆ ಇದೊಂದು ವ್ಯಕ್ತಿಗತವಾದಂತ ಆಘಾತ ಮತ್ತು ನಷ್ಟ ಮಾನ್ಯ ದೇವೇಗೌಡರಿಗೆ. ಎನಿವೆ, ಧನ್ಯವಾದ ಶಂಕರ್ ಸರ್, ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ.